ಪಾಂಡವಪುರ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ರಮೇಶ್ ಪಿಜಿ, ಉಪಾಧ್ಯಕ್ಷರಾಗಿ ಶ್ರೀಮತಿ ಸುಜಾತಾ ರಾಮೇಗೌಡ ಅವಿರೋಧ ಆಯ್ಕೆ. 2025-2030 ಅವಧಿಗೆ ನಡೆದ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ರವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರ ಸಹಕಾರದೊಂದಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭರ್ಜರಿ ಜಯಬೇರಿ ಬಾರಿಸಿದ್ದರು. ಪಿ ದಿವಾಕರ ಅಧ್ಯಕ್ಷರಾಗಿ, ಪಿಜಿ ರಮೇಶ್ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದರು. ಅಧಿಕಾರ ಒಡಂಬಡಿಕೆಯ ಅನುಸಾರ ಅಧ್ಯಕ್ಷರಾದ ಪಿ ದಿವಾಕರ ಹಾಗೂ ಉಪಾಧ್ಯಕ್ಷರಾಗಿದ್ದ ಪಿಜಿ ರಮೇಶ್ ರವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ಪಿಜಿ ರಮೇಶ್ ಹಾಗೂ ಉಪಾಧ್ಯಕ್ಷರ ಸ್ಥಾನ ಬಯಸಿ ಸುಜಾತಾ ರಾಮೇಗೌಡ ರವರು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಡೈರಿ ಪ್ರಭಾರ ಕಾರ್ಯದರ್ಶಿ ಗುರುಕುಮಾರ್ ರವರಿಗೆ ನಾಮಪತ್ರ ಸಲ್ಲಿಸಿದ್ದರು. ಇಬ್ಬರ ನಾಮಪತ್ರ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹೊರತಾಗಿ ಪಿಜಿ ರಮೇಶ್ ರವರನ್ನು ಅಧ್ಯಕ್ಷರಾಗಿ, ಸುಜಾತಾ ರಾಮೇಗೌಡ ರವರನ್ನು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯನ್ನು ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಪಾಂಡವಪುರ ಟಿಎಪಿಸಿ ಎಂಎಸ್ ನಿರ್ದೇಶಕರಾದ ಪಿಎಲ್ ಆದರ್ಶ ಮಾತನಾಡಿ, ನೂತನ ಅಧ್ಯಕ್ಷರಾದ ಪಿಜಿ ರಮೇಶ್ ರವರು ಪಕ್ಷಾತೀತವಾಗಿ ಎಲ್ಲರ ಸಹಕಾರ ತೆಗೆದುಕೊಂಡು ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಹಾಲಿನ ಡೇರಿಯನ್ನು ಅಭಿವೃದ್ಧಿಪಡಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಪಿ ದಿವಾಕರ, ನಿರ್ದೇಶಕರಾದ ಸುರೇಶ್ ವಿ, ಮಧುಸೂದನ್ ಸಿ, ವಿಶ್ವನಾಥ ಪಿ, ಆನಂದ, ಸುನಂದ, ನಾಮ ನಿರ್ದೇಶಕರಾದ ಎಂ ಶಿವಣ್ಣ, ಪುರಸಭೆ ಮಾಜಿ ಸದಸ್ಯರಾದ ಯಶವಂತ್, ಕಸಬಾ ಸೊಸೈಟಿ ಮಾಜಿ ಅಧ್ಯಕ್ಷರಾದ ಹರ್ಷ, ಡೈರಿ ಮಾಜಿ ಅಧ್ಯಕ್ಷರಾದ ಮಧು ಬಿ ಗೌಡ ಬೀರಶೆಟ್ಟಹಳ್ಳಿ, ಹೇಮಂತ್ ಕುಮಾರ್, ಪಟೇಲ್ ಸಿದ್ದರಾಮು, ಗ್ರಾಮದ ಯಜಮಾನರು ಸಿದ್ದಪ್ಪ, ಪುಟ್ಟೇಗೌಡರ ಕುಮಾರ, ಕೃಷ್ಣ, ಫಿಸ್ ನಟರಾಜು, ಯಾಲಿ ಕುಮಾರ, ಲೋಕೇಶ್, ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್, ಶ್ರೀನಿವಾಸ್ ನಾಯಕ್, ಬಿಜೆಪಿ ಭಾಸ್ಕರ್, ಸಂಭುವಿನಹಳ್ಳಿ ಮಂಜುನಾಥ್, ಹಿರೇಮರಳಿ ಶ್ರೀನಿವಾಸ ಸೇರಿದಂತೆ ಹಿರೋಡೆ ಬೀದಿ ಗ್ರಾಮಸ್ಥರು, ಬೀರಶೆಟ್ಟಹಳ್ಳಿ ಗ್ರಾಮಸ್ಥರು, ಕೃಷ್ಣನಗರ ಗ್ರಾಮಸ್ಥರು, ಮುಖಂಡರು ಉಪಸ್ಥಿತಿ ಇದ್ದರು. ನೂತನ ಡೈರಿ ಅಧ್ಯಕ್ಷರಾದ ಪಿಜಿ ರಮೇಶ್ ರವರಿಗೆ ಅಭಿಮಾನಿಗಳು, ಮುಖಂಡರು ಬೃಹತ್ ಆಕಾರದ ಗುಲಾಬಿ ಹಾರಗಳನ್ನು ಹಾಕಿ ಅಭಿನಂದಿಸಿ ಸಿಹಿ ತಿನಿಸಿ ಶುಭ ಹಾರೈಸಿದರು. ನೆರೆದಿದ್ದ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ನನಗೆ ಕೊಟ್ಟಂತಹ ಸಹಕಾರ, ಸಲಹೆ ಮತ್ತು ನಿರ್ದೇಶನಗಳಂತೆ ಅವರು ಮುಂದಿನ ಆಯ್ಕೆಯಾದಂತಹ ಪಿಜಿ ರಮೇಶ್ ಅವರಿಗೆ ಸಹಕಾರ ಹೀಗೆ ಇರಲಿ, ಮುಂದೆ ನಿರ್ದೇಶನಗಳು, ಸಲಹೆಗಳನ್ನು ನೀಡಿ ಈ ಸಹಕಾರ ಸಂಬಂಧಕ್ಕೆ ಕೊಂಡೊಯ್ಯಲು ಸಹಕಾರಕ್ಕೆ ಈ ಸಂದರ್ಭದಿಂದ ನಿಮ್ಮ ಸಹಕಾರಕ್ಕೆ ನನ್ನ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸಿದೆ. ಗಡಿ ಸೀಲ್ ಮಾಡಿ ಹಿಂಗೆ
ಪಾಠಕ್ಕೆ ನಿಂತ್ಕೊಳ್ಳ ನೀವು ನಿಂತ್ಕೊ ಪಾಠಕ್ಕೆ ನಿಂತ್ಕೊಳ್ಳ ಕನ್ನಡ ನಿಲ್ಸು ಭಾಸ್ಕರಣ ತಿನ್ಸಿ ಬೀರ್ಸೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಇಂದು ನಡೆಯಿತು. NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ವಿರೋಧವಾಗಿ ಅಧ್ಯಕ್ಷರಾದಂಥ PG ರಮೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸುಜಾತ ರಮೇಶ್ ಅವರು ಆಯ್ಕೆಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ಪುಟ್ಟರಾಜಣ್ಣನವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ NDA ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದರು. ಅದೇ ಥರದಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ದಿವಾಕರ್ ಅವರು ರಾಜೀನಾಮೆಯನ್ನು ಕೊಟ್ಟಂಥ ಸ್ಥಾನಕ್ಕೆ ತೆರವಾದಂಥ ಸ್ಥಾನಕ್ಕೆ ಇವತ್ತು NDA ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವರು ಈ ಒಂದು ನಮ್ಮ ಬೀರ್ಸೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉನ್ನತ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಲಿ, ಹಾಗೆ ಮುನ್ನೆಲ್ಲ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಬೀರ್ಸೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ತಮ್ಮ ಕೈಲಾದಂಥ ಸೇವೆಯನ್ನು ತೊಡಗಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ಅವರ ಮನ್ಮೂಲಿನಿಂದ ಬರ್ತಕ್ಕಂಥ ಎಲ್ಲ ಸಕಲ ಸರ್ಕಾರಿ ಸೌಲಭ್ಯಗಳನ್ನು ನಮ್ಮ ಹಾಲು ಉತ್ಪಾದಕರಿಗೆ ನೀಡಲಿ ಅಂತೇಳಿ ಈ ಒಂದು ನಮ್ಮ ಡೈರಿನ ಉನ್ನತ ಮಟ್ಟದಲ್ಲಿ ಒಂದು ಮಂಡ್ಯ ಜಿಲ್ಲೆಯಲ್ಲೇ ಉನ್ನತ ಸ್ಥಾನಕ್ಕೆ ಏರಿಸಲಿ ಅಂತೇಳಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಮ್ಮ ಎಲ್ಲ ಪಾಂಡವಪುರ ಟೌನಿನ ಜನತೆಯ ಪರವಾಗಿ ಹೃದಯದ ಸ್ವಾಗತವನ್ನು ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬಿಜೆಪಿ ಮಾತಾಡ್ರಿ. ಬೀರ್ಸೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಮಾಡಿರುವಂಥ ನಮ್ಮ ಎಲ್ಲ ಸದಸ್ಯರಿಗೆ ಹಾಗೂ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳು. ಇದೇ ರೀತಿ ಏನು 26 ವರ್ಷದಿಂದ ಡೈರಿನ ಉನ್ನತ ಮಟ್ಟದಲ್ಲಿ ತಗೊಂಡೋಗಿದ್ದಾರೋ ಅದೇ ರೀತಿಯಲ್ಲಿ ನಾನು ತಗೊಂಡೋಗ್ತೀನಿ ಅಂತ ಜನಗಳಿಗೆ ಭರವಸೆ ನೀಡ್ತಾ ಇದ್ದೀನಿ. ಏನು ನಮ್ಮ ಮನ್ಮೂಲಿನಿಂದ ಬರ್ತಂಥ ಸಹಕಾರನ ನಮ್ಮ ಡೈರಿಗೆ ಅತಿ ಹೆಚ್ಚಾಗಿ ತರೋಕ್ಕೆ ಭಾರಿ ಪ್ರಯತ್ನ ಪಡ್ತೀವಿ. ಇರ್ಲಿ ಎಲ್ಲ ಬೀರ್ಸೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೆ ನಮಿಸುತ್ತಾ, ಹಿಂದೆ ನಡೆದಂಥ ಚುನಾವಣೆಯಲ್ಲಿ NDA ಮೈತ್ರಿಕೂಟ JDS ಬೆಂಬಲಿತ ಅಭ್ಯರ್ಥಿ, BJP ಬೆಂಬಲಿತ ಅಭ್ಯರ್ಥಿ ದಿವಾಕರ್ ಅವರು ಅಧ್ಯಕ್ಷರಾಗಿದ್ದರು. ಈ ದಿನ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ರಮೇಶ್ ಅಣ್ಣವ್ರನ್ನ ವಿರೋಧವಾಗಿ NDA ಮೈತ್ರಿಕೂಟದಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅವರು ಹಿಂದೆ ಅಭಿವೃದ್ಧಿ ಮಾಡಿದಂಥ ಎಲ್ಲ ನಿರ್ದೇಶಕರು, ಮಾಜಿ ಅಧ್ಯಕ್ಷರುಗಳನ್ನ ನೇತೃತ್ವದಲ್ಲಿ ಮುಂದೆ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ಬೇಕು ಅಂತ ಅವ್ರ ಹತ್ರ ರಮೇಶ್ ಅವ್ರಿಗೆ ನಾನು ಕೂಡ ಕೇಳ್ಕೊಂಡು ಇದೇ ರೀತಿ ಹಾಲು ಡೈರಿ ಅಭಿವೃದ್ಧಿ ಪಥದಲ್ಲಿ ಸಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಯಜಮಾನ ಏನು ಮೆಲ್ಲ ಜಾರ್ಕೊಂಡ್ಬಿಡ್ತಿಲ್ಲ. ಬರೋದಣ್ಣ
ಕೇರ್ಪೇಟೆ ಬಂದ ಹುಡುಗರು ಕೇಳ್ಪೇಟೆ ಮಾಜಿ ಮಾಜಿ ಮಡಗ್ಬಿಟ್ಟು